ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಬೇಡಿಕೊಳ್ಳುವವರಿಗೆ ಯಾವ ಒಳಿತಿಗೂ ಕೊರತೆ ಇಲ್ಲ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 34:10 ವಚನ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನೋಡ್ರಿ, ಈ ವಾಕ್ಯದಲ್ಲಿ ದೇವರು ಹೇಳುತ್ತಿದ್ದಾರೆ, ದೇವರನ್ನು ಮೊರೆ ಇಡುವವರಿಗೆ, ದೇವರನ್ನು ನಂಬುವವರಿಗೆ, ದೇವರನ್ನು ಆತುಕೊಳ್ಳುವವರಿಗೆ ಯಾವ ಒಳಿತಿಗೂ ಕೊರತೆ ಇಲ್ಲ ಅಂತೆ. ಅವರಿಗೆ ಕೊರತೆನೇ ಇರೋದಿಲ್ಲಂತೆ. ನಮ್ಮ ದೇವರು ಕೊರತೆ ನೀಗಿಸಿ ನಮ್ಮನ್ನು ನಡೆಸ್ತಾರೆ. ನೋಡ್ರಿ, ಕಾನಾ ಊರಿನಲ್ಲಿ ಒಂದು ದ್ರಾಕ್ಷಾರಸದ ಕೊರತೆಯನ್ನು ಸ್ವಾಮಿ ನೀಗಿಸಿದರು. 5 ರೊಟ್ಟಿ 2 ಮೀನುಗಳಿಂದ ಅದ್ಭುತ ಮಾಡಿ ಜನರ ಹಸಿವೆಯ ಕೊರತೆಯನ್ನು ನೀಗಿಸಿದರು. ನಿಮ್ಮ ಆತ್ಮ, ನಿಮ್ಮ ಮನಸ್ಸಿನಲ್ಲಿರುವ ಹಸಿವೆಯನ್ನು ದೇವರು ತೀರಿಸ್ತಾರೆ. ನಮ್ಮ ದೇವರು ಇಲ್ಲಿ ಹೇಳುತ್ತಾ ಇದ್ದಾರೆ, ಆತನನ್ನು ಬೇಡಿಕೊಳ್ಳುವವರಿಗೆ ಯಾವುದಕ್ಕೂ ಕೊರತೆ ಇರೋದಿಲ್ಲಂತೆ. ಮೇಲುಗಳಿಂದ ಅವರನ್ನು ತುಂಬಿಸುತ್ತಾರಂತೆ. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹೇಳ್ತೇನೆ. ಇದು ಜಾರ್ಜ್ ಮುಲ್ಲರ್ ಅವರ ಜೀವಿತದಲ್ಲಿ ನಡೆದಂಥ ಸಂಭವ. ಒಂದು ದಿನ ಅವರು ಅನೇಕ ಅನಾಥ ಮಕ್ಕಳನ್ನು ಸಾಕುತ್ತಾ ಇದ್ದರು. ಸಾವಿರಾರು ಅನಾಥ ಮಕ್ಕಳರಿ. ಪ್ರತಿಯೊಂದು ದಿವಸವೂ ನಂಬಿಕೆಯಿಂದ ಜೀವಿಸ್ತಾ ಇದ್ದರು. ಪ್ರತಿ ದಿವಸವೂ ಪ್ರಾರ್ಥನೆ ಮಾಡ್ತಾ ಇದ್ದರು. ಅದರ ಹಿಂದಿನ ರಾತ್ರಿ ಆ ಅಡುಗೆ ಭಟ್ಟ ಬಂದು ಹೇಳ್ತಾ ಇದ್ದಾನೆ, ಸರ್, ನಾಳೆ ಮಕ್ಕಳಿಗೆ ಹಾಲಿಗೆ ಏನೂ ಇಲ್ಲ, ಅವರಿಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಏನೂ ಇಲ್ಲ, ಏನು ಮಾಡಬೇಕು, ಏನು ತರಬೇಕು ಗೊತ್ತಿಲ್ಲ, ಏನಾದರೂ ಮಾಡೋಣ ಸರ್ ಅಂತ ಹೇಳಿದಾಗ, ನನ್ನ ಹತ್ರ ದುಡ್ಡಿಲ್ಲಪ್ಪ, ನಾವು ಪ್ರೇಯರ್ ಮಾಡೋಣ, ದೇವರು ಏನಾದರೂ ಒಂದು ಅದ್ಭುತ ಮಾಡ್ತಾರೆ. ಬೆಳಿಗ್ಗೆ ಆಯಿತು, ಆ ಕುಕ್ಕಿಂಗ್ ಮಾಡೋನಿಗೆ ಬಹಳ ಟೆನ್ಷನ್. ಅಯ್ಯೋ, ಬೆಳಿಗ್ಗೆ ಆಯಿತು, ಮಕ್ಕಳಿಗೆ ಹಾಲು ಕೊಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಏನು ಮಾಡಬೇಕಂತ ಗೊತ್ತಿಲ್ಲ ರೀ. ಆದರೆ ಎಲ್ಲರೂ ಬಂದು ಸ್ತೋತ್ರ ಟೇಬಲ್ ಮೇಲೆಲ್ಲ ಕೂತ್ಕೊಂಡು ರೆಡಿಯಾಗಿದ್ದಾರೆ. ಇವರು ಪ್ರೇಯರ್ ಮಾಡಿದ್ರು. ಯಾರು? ಜಾರ್ಜ್ ಮುಲ್ಲರ್ ಅವರು. ಕರ್ತನೇ, ಮಕ್ಕಳಿಗೆ ಬೆಳಿಗ್ಗೆ ಉಪಹಾರ ಕೊಡಬೇಕು, ಹಾಲು ಕೊಡಬೇಕು. ಇನ್ನೂ ಆಮೇಲೆ ಹೇಳಿಲ್ರಿ, ಯಾರೋ ಬಾಗಿಲು ತಟ್ಟಿ ಹೇಳ್ತಾ ಇದ್ದಾರೆ, ಸರ್, ನಾವು ಹಾಲಿನ ಗಾಡಿಯವರು, ಹಾಲನ್ನು ಒಂದು ಅಂಗಡಿಗೆ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಟಯರ್ ಎಲ್ಲ ಪಂಚರ್ ಆಗಿಬಿಟ್ಟಿದೆ, ಹಾಲು ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಕೆಟ್ಟೋಗ್ಬಿಡ್ತದೆ, ಯಾರನ್ನೋ ಕೇಳಿದ್ವಿ, ಇಲ್ಲಿ ಆಶ್ರಮ ಇದೆ ಎಂಬುದಾಗಿ, ಅದಕ್ಕೆ ನಿಮಗೆ ಈ ಹಾಲನ್ನು ಕೊಟ್ಟು ಹೋಗಲಿಕ್ಕೆ ಬಂದಿದ್ದೇವೆ. ತಿರುಗಿ ನೋಡಿದ್ರೆ ಮತ್ತೆ ಒಂದು ಸ್ತೋತ್ರ, ಯಾವುದೊಂದು ಮದುವೆಗೆ ಫಿಕ್ಸ್ ಆಗಿದ್ದಂಥದ್ದು ಉಪಹಾರ ತೆಗೆದುಕೊಂಡು ಹೋಗ್ತಾ ಇದ್ದಂತೆ. ಅದೇನೋ ಕೆಲವು ಕಾರ್ಯಗಳ ನಿಮಿತ್ತವಾಗಿ ಅದು ಸ್ತೋತ್ರ ಕ್ಯಾನ್ಸಲ್ ಆಗಿತ್ತು ರೀ. ಅವ್ರು ಬಂದು ತಟ್ಟಿ, ನಾವು ಈ ಉಪಹಾರವನ್ನು ಈ ಆಶ್ರಮಕ್ಕೆ ಕೊಡಲಿಕ್ಕೆ ಬಂದಿದ್ದೇವೆ. ನೋಡ್ರಿ, ದೇವರು ಅದ್ಭುತವಾಗಿ ಆ ವಿಧದಲ್ಲಿ ಅವರನ್ನು, ಇದೇ ಥರ ಎಷ್ಟೋ ಅದ್ಭುತಗಳು ಅವರ ಜೀವಿತದಲ್ಲಿ ಸಂಭವಿಸಿದೆ. ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಒಂದು ವೇಳೆ, ಪಾಸ್ಟರ್, ನನ್ನ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಪಾಸ್ಟರ್, ಈ ತಿಂಗಳ ಬಾಡಿಗೆ ಹೆಂಗೆ ಕಟ್ತೇನೆ ಗೊತ್ತಿಲ್ಲ, ಪಾಸ್ಟರ್, ಈ ತಿಂಗಳು EMI ಹೆಂಗೆ ಕಟ್ತೇನೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ಈ ದೇವರನ್ನ ನಂಬಿರುವ, ದೇವರನ್ನ ಬೇಡಿಕೊಳ್ಳುವ, ದೇವರನ್ನ ಪ್ರಾರ್ಥಿಸುವ ನಿಮಗೆ ಯಾವ ಮೇಲಿಗೂ ಕಡಿಮೆಯಾಗೋದಿಲ್ಲ. ದೇವರೊಂದು ಅದ್ಭುತವನ್ನು ಮಾಡ್ತಾರೆ, ಸರಿಯಾದ ಸಮಯಕ್ಕೆ ಮಾಡ್ತಾರೆ. ಸರಿಯಾದ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ಸರಿಯಾದ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ದೇವರನ್ನ ನಂಬಿ ಜೀವಿಸ್ರಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಇವತ್ತು ನಿನ್ನ ವಚನವನ್ನು ನೋಡಿಕೊಂಡ ಹಾಗೆ ನಿಮ್ಮ ಸಮ್ಮುಖದಲ್ಲಿ ಬೇಡಿಕೊಳ್ಳುವವರಿಗೆ ಯಾವುದಕ್ಕೂ ಕೊರತೆ ಇಲ್ಲಪ್ಪ. ಪ್ರಾಯದ ಸಿಂಹಗಳಾದರೂ ಹಸಿದಾವು, ಆದರೆ ನಿಮ್ಮ ಸಮ್ಮುಖದಲ್ಲಿ ಬೇಡಿಕೊಳ್ಳುವವರಿಗೆ ಯಾವುದಕ್ಕೂ ಕೊರತೆ ಇಲ್ಲ ಎಂಬುದಾಗಿ ಹೇಳಿದ್ದೀರ. ಈ ವಾಗ್ದಾನದಂತೆ ಅನೇಕ ಕುಟುಂಬಗಳಲ್ಲಿ ಕೊರತೆ ಇದೆಯಪ್ಪ. ಅನೇಕ ಜನರು ಅಗತ್ಯತೆಯಲ್ಲಿ ಬಳಲುತ್ತಾ ಇದ್ದಾರೆ. ಅನೇಕ ಜನರೊಂದು ಸಹಾಯಕ್ಕಾಗಿ ಹುಡುಕುತ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡಿರಿ, ಅದ್ಭುತ ಮಾಡಿರಿ, ಒಪ್ಪಿಸಿಕೊಡ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ಬೇಡಿಕೊಳ್ಳ್ರಿ, ದೇವರನ್ನ ಹುಡುಕ್ರಿ, ಯಾವ ಒಳಿತಿಗೂ ಕಡಿಮೆ ಇರೋದಿಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಎಲ್ಲ ಕಾರ್ಯಗಳನ್ನು ದೇವರು ಸಂಧಿಸ್ತಾರೆ. ಗಾಡ್ ಬ್ಲೆಸ್ ಯು.